ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ, ನಮ್ಮ ಮನೇಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತಾನೆ. ಇದು ಬೆರಕೆ ಸೊಪ್ಪು ಅಂತಂದು ಹೇಳ್ಬಿಟ್ಟು ಬೆರಕೆ ಸೊಪ್ಪಿಂದು ಬಸ್ಸಾರು ಮಾಡೋದು ತೋರಿಸ್ಕೊಡ್ತಾನೆ. ತುಂಬ ಈಸಿಯಾಗಿ ಟೇಸ್ಟಾಗಿ ಕೂಡ ಮಾಡ್ಬೋದು, ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ ಮೊದಲನೇದಾಗಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆಯಲ್ಲಿ ಹೆಸರುಬೇಳೆ ಅಥವಾ ಅಲಸಂದೆ ಕಾಳು ಹಾಗೆ ಅವರೆಬೇಳೆ ಇರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ನಾನಿಲ್ಲಿ ಬರೀ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಒಂದೆರಡು ಸರಿ ಚೆನ್ನಾಗಿ ತೊಳೆದು ನಾನಿಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ರೆಡಿ ಮಾಡ್ಕೊಂಬಂದ್ಬಿಡೋಣ. ನೋಡ್ಬೋದು ಇಲ್ಲಿ ಸೊಪ್ಪು ನಮ್ಮ ತಂಗಿ ಊರಿಂದ ತೊಗೊಂಬಂದಿದ್ದೆ, ಊರಿಗೆ ಹೋಗಿದ್ನಲ್ವ ಅಲ್ಲಿ. ಇದು ಅನ್ಗೋನೆ ಸೊಪ್ಪು ಅಂತ ಹೇಳ್ತಾರಲ್ಲ ಆ ಸೊಪ್ಪು, ಮತ್ತು ಮುಳ್ಳರಬೆ ಸೊಪ್ಪು ಅಂತ ಹೇಳ್ತಾರೆ. ಆ ಮುಳ್ಳರಬೆ ಸೊಪ್ಪು, ದಂಟು ಸೊಪ್ಪು, ಅರಬೆ ಸೊಪ್ಪು ಎಲ್ಲ ಮಿಕ್ಸ್ ಆಗಿ ಹಿಡ್ಕೊಂಡಿದ್ದೀನಿ. ಸೊಪ್ಪನ್ನು ಮೊದಲೇ ಚೆನ್ನಾಗಿ 3-4 ಸರಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಡ್ಕೊಂಡಿದ್ದೀನಿ. ತೊಳೆದು ಆಮೇಲೆ ಕಟ್ ಮಾಡ್ತಾಯಿದ್ದೀನಿ. ಯಾರೇ ಆಗಲಿ ಸೊಪ್ಪನ್ನ ಫಸ್ಟು ಚೆನ್ನಾಗಿ ತೊಳೆದಿಡ್ಕೊಂಡು ಆಮೇಲೆ ಕಟ್ ಮಾಡಿ, ಇಲ್ಲ ಅಂದರೆ ಅದು ತೆಗೆಯೋದಕ್ಕೂ ಕಷ್ಟ ಆಗುತ್ತೆ ಸೊಪ್ಪನ್ನು. ಆಮೇಲೆ ಸೊಪ್ಪಲ್ಲಿರೋ ಪ್ರೋಟೀನ್ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ತೊಳೆದ್ರೆ. ನೋಡಿ ನಾನಿವಾಗ ಹಾಕ್ಕೊಂಬಿಟ್ಟು ಸ್ವಲ್ಪ ಎಲ್ಲ ಒತ್ತಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೆಂದಾದಮೇಲೆ ತೊಗರಿಬೇಳೆ ಒಂದು ಅರ್ಧ ಬೆಂದಮೇಲೆ ನಾನು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನು ಸ್ವಲ್ಪ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಸೊಪ್ಪು ಮತ್ತು ಕಾಳು ಎರಡೂ ಕೂಡ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೊದಲೇ ಉಪ್ಪು ಹಾಕ್ಕೊತಾ ಇಲ್ಲ, ಎಲ್ಲ ಬೆಂದಮೇಲೆ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದರೆ ಬೇಗ ಬೇಯೋದಿಲ್ಲ, ಹಾಗಾಗಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಇವಾಗ ಎಲ್ಲ ಬಸಿತಾ ಇದ್ದೀನಿ. ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಬಸಿಯೋದಿರುತ್ತವಲ್ಲ ಕಾಳು ಬಸಿಯೋದು, ಅದರಲ್ಲಿ ಹಾಕಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಈ ಸೊಪ್ಪು ಸಾಂಬಾರು ಬಸ್ಸಾರು ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್. ಈ ಸೊಪ್ಪು ಸಾರು ಬಸ್ಸಾರು ಮುಂದೆ ಯಾವ ಸಾಂಬಾರು ಕೂಡ ಅಷ್ಟೊಂದು ಇದು ಅನಿಸಲ್ಲ. ಅಷ್ಟು ಚೆನ್ನಾಗಿ ಒಂದು ಸೊಪ್ಪು ಸಾರು ಜೊತೆಲಿ ಒಂದು ಮುದ್ದೆ ಹಾಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಸೊಪ್ಪನ್ನು ಸಪ್ರೇಟಾಗಿ ತೆಗೆದು ನಾನು ಎತ್ತಿಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಂಬಂದ್ಬಿಡೋಣ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಹಾಗೆ ಒಂದು ದೊಡ್ಡ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಹಾಗೆ ಹಸಿದು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ನೋಡ್ಬೋದು ನಾನಿವಾಗ ಹುರಿದಿಟ್ಕೊಂಡಿದ್ಮೇಲೆ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ. ಇದ್ರ ಜೊತೆಯಲ್ಲಿ ಸ್ವಲ್ಪ ಹುಳಿಗೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಸಹ ಹಾಕ್ಕೊಬೋದು. ಹುಣಸೆಹಣ್ಣು ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಕೊಬ್ಬರಿ ತುರಿ ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಬೇಕು. ಒಂದು 3 ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇಯಿಸಿಟ್ಕೊಂಡಿರತಕ್ಕಂಥ ಕಾಳನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗೂ ಮಾಡಬಾರ್ದು, ತುಂಬ ತರಿಯಾಗಿ ಮಾಡಬಾರ್ದು. ನೋಡಿ ಒಂದು ಸ್ವಲ್ಪ ಮೀಡಿಯಮ್ಮಾಗೆ ಮಾಡ್ಕೊಬೇಕಾಗುತ್ತೆ, ಚೆನ್ನಾಗಿರುತ್ತೆ. ತುಂಬ ನೈಸ್ ಆದರೆ ಏನಾಗುತ್ತೆ, ಸ್ವಲ್ಪ ಅಷ್ಟೊಂದು ಈ ಹೋಳಿಗೆ ಸಾಂಬಾರಿಗೆಲ್ಲ ರುಬ್ಕೊತೀವಲ್ಲ ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಹೌದಲ್ಲ ನನಗೆ ತರಿಯಾಗಿರಬೇಕು. ನಾನಿಲ್ಲಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ತಾ ಇಲ್ಲ, ಬರೀ ಈರುಳ್ಳಿ ಮೆಣ್ಸಿನ್ಕಾಯಿ ಒಂದ್ಬಿಟ್ಟು ಎಲ್ಲ ರುಬ್ಕೊಂಡಿದ್ದೀನಿ. ಇದು ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಿಮ್ಗೆ ಮನೇಲಿ ಯಾರಾದರೂ ಒಣಮೆಣ್ಸಿನ್ಕಾಯಿ ತಿಂತಾರೆ ಅಥವಾ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಈ ರೀತಿ ರುಬ್ಬಿಡ್ಕೊಂಡು ಆದಮೇಲೆ ಸಪ್ರೇಟ್ ಒಣಮೆಣ್ಸಿನ್ಕಾಯಿನ 2 ಮುರಿದ್ಬಿಟ್ಟು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಒಂದು ಒಣಮೆಣ್ಸಿನ್ಕಾಯಿ ಸಾಂಬಾರು ರೆಡಿ ಆಯಿತು. ಇದು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ರುಬ್ಕೊತೀನಿ. ಇದೆಲ್ಲ ನಮಗೆ ಒಂದೇ ಮಿಕ್ಸಿನಲ್ಲಿ ಆರಾಮಾಗಿ 2 ರೀತಿ ಸಾಂಬಾರನ್ನ ಮಾಡ್ಕೊಬೋದು. ಒಣಮೆಣ್ಸಿನ್ಕಾಯಿ ಸಾಂಬಾರು ಆಗುತ್ತೆ, ಹಸಿಮೆಣ್ಸಿನ್ಕಾಯಿ ಸಾಂಬಾರು ಆಗುತ್ತೆ. 2 ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ 2 ಥರ ಸಾಂಬಾರು ಮಾಡ್ಕೊಬೋದು. ಇವಾಗ ನಾನು ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದೇ ಒಗ್ಗರಣೆಯಲ್ಲಿ ಸಾಂಬಾರಿಗೂ ಕೂಡ ತೆಗಿತೀನಿ. ಹಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫಸ್ಟು ಸಾಸಿವೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಸೊಪ್ಪು ಜೊತೆಗೆ ಏನಾದರೂ ತಿನ್ನೋದಿದ್ರೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗೆ. ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾನು ಒಂದು 3 ಈರುಳ್ಳಿ ಕಟ್ ಮಾಡಿಕೊಂಡೆ. ಚಿಕ್ಕ ಈರುಳ್ಳಿ 3ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮೆಣಸಿನ್ಕಾಯಿ ಜೊತೆಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ತುಂಬ ಜಾಸ್ತಿನೂ ಫ್ರೈ ಆಗಬಾರ್ದು, ಸ್ವಲ್ಪ ಲೈಟಾಗಿ ಹಾಗೆ ಇರಬೇಕು, ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ವಲ್ವ, ಅದ್ರಾಗಿನ್ನ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಎರಡನ್ನೂ ಸೇರಿಸ್ಕೊಂಡು ಅದ್ರ ಜೊತೆಯಲ್ಲಿ ತೆಗೆದ್ಬಿಟ್ಟು ಕುದೀತಾ ಇದ್ದಲ್ವ ಈ ಸಾಂಬಾರು ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟೇ, ಮತ್ತೆ ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ. ನಾವಿವಾಗ ರುಬ್ಬಿದ್ವಲ್ವ ಅದು ಹಸಿ ಸಾಂಬಾರಾಗಿ ಕೂಡ ಮಾಡ್ಕೊಬೋದು ಅಥವಾ ಬಿಸಿಯಾಗಿ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಹಸಿಯಾಗಿರೋ ಸಾಂಬಾರನ್ನ ಎತ್ತಿಟ್ಕೊಂಡು ಮಿಕ್ಕಿರೋದಕ್ಕೆ ನಾನು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಕೊಬ್ಬರಿ ತುರಿ ಹಾಕಿ ಅದ್ರ ಜೊತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಈ ಬೇಸಿಗೆಲೆಲ್ಲ ಬೇಗ ಸೊಪ್ಪೆಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ತೆಂಗಿನಕಾಯಿ ತುರಿ ಇದೆಯಲ್ವ, ಅದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಜೊತೆಯಲ್ಲಿ ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕೊಬ್ಬರಿನ. ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀವಿ ನೋಡಿ. ಕೆಲವರು ಸೊಪ್ಪನ್ನು ರಸ ಎಲ್ಲ ಹಿಂಡ್ತಾರೆ, ಹಿಂಡ್ಬಿಟ್ಟು ಹಾಕ್ಕೊತಾರೆ. ನಾವೆಲ್ಲ ಹಿಂಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಹಿಂಡಿ ಮಾಡ್ಕೊಳ್ಳೋದು ಸಹ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಹಿಂಡ್ದೇ ಹಾಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಹಾಗೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಸೊಪ್ಪು ರೆಡಿ ಆಯಿತು. ಇಲ್ಲಿ ನೋಡ್ಬೋದು, ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ಮತ್ತು ಸಾಂಬಾರು ಜೊತೆಯಲ್ಲಿ, ಬಸ್ಸಾರು ಜೊತೆಯಲ್ಲಿ ಬೇಕು ಎಕ್ಸ್ಟ್ರಾ ಖಾರ ಅಂದರೆ ಈ ರೀತಿಯಾಗಿ ಒಂದು ಮೆಣಸಿನ್ಕಾಯಿ ಕಲಿಸ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು, ತುಂಬ ಸೂಪರಾಗಿರುತ್ತೆ. ಈ ಊಟದ ಮುಂದೆ ಯಾವ ನಾನ್ ವೆಜ್ಜು ಊಟ ಕೂಡ ಬೇಡ ಅನಿಸುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.